ನೀವು ನೋಡ್ತಿದ್ದೀರಾ ಸ್ಪೇಡ್ ನ್ಯೂಸ್ ಕನ್ನಡ. ನಾನು ಸುಧಾ ಕಬ್ಡ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿದೆ. ಇಡಿಯಿಂದ 173.3 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ನೂರಾರು ಬೇನಾಮಿ ಖಾತೆಗಳಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆ. ತನಿಖೆ ವೇಳೆ ಸಿಕ್ಕ ಸಾಕ್ಷ್ಯಗಳ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯವರ ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ. ಇದುವರೆಗೂ 320 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. 2300 ಕೋಟಿಗೂ ಅಧಿಕ ಅಕ್ರಮ ಆಗಿರೋದು ಪತ್ತೆಯಾಗಿದೆ. ಪಪ್ಪಿಯನ್ನ 2025 ಆಗಸ್ಟ್ನಲ್ಲಿ ಸಿಕ್ಕಿಂನಲ್ಲಿ ಬಂಧಿಸಲಾಗಿತ್ತು. ನೋಡಿ, ಆನ್ಲೈನ್ ಅದರಲ್ಲೂ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2025 ಆಗಸ್ಟ್ನಲ್ಲಿ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯವರನ್ನ ಬಂಧಿಸಲಾಗಿತ್ತು. ಇಡಿ ಅಧಿಕಾರಿಗಳು ಅವರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ರು. ವಿಚಾರಣೆಯ ಸಂದರ್ಭದಲ್ಲಿ ಅವರ ಮೇಲೆ ಇದ್ದಂತಹ ಅನುಮಾನಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದ್ರು. ತನಿಖೆಯ ವೇಳೆ ಸಿಕ್ಕಂತ ಸಾಕ್ಷಿಗಳ ಆಧಾರದ ಮೇಲೆ ಇದೀಗ ಆಸ್ತಿಯನ್ನು ಸೀಸ್ ಮಾಡಲಾಗಿರೋದು. ಬರೋಬ್ಬರಿ 177.3 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇವರೊಬ್ಬರು ಕಾಂಗ್ರೆಸ್ ಶಾಸಕ, ಅಂದ್ರೆ ಪ್ರಸ್ತುತ ಆಡಳಿತ ಸರ್ಕಾರದ ಶಾಸಕರು. ನೋಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಹಗರಣ ಮಾಡಿದ್ದಾರೆ, ಎಷ್ಟು ಕೋಟಿ ಕೋಟಿ ನುಂಗಿದ್ದಾರೆ ಅಂತೇಳಿ. ಈಗ 320 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡ್ಕೊಂಡಿದ್ದಾರೆ. 2300 ಕೋಟಿಗೂ ಅಧಿಕ ಅಕ್ರಮ ಆಗಿರೋದು ಇದೀಗ ಪತ್ತೆಯಾಗಿದೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕಾರಣಿಗಳು ದುಡ್ಡು ಮಾಡ್ಕೊಳ್ತಾರೆ, ಹೆಂಗೆ ಅಕ್ರಮ ಮಾಡ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್. ಏನು 1 ಕೋಟಿ 2 ಕೋಟಿಗೆ ಲೆಕ್ಕವೇ ಇಲ್ಲ ರಾಜಕಾರಣಿಗಳಿಗೆ. ಸಾವಿರ ಕೋಟಿ ಇವ್ರು ಬಾಚಿಕೊಳ್ತಾರೆ ಅಂದ್ರೆ ಇವರೇನು ದೇಶ ಉದ್ಧಾರ ಮಾಡ್ತಾರೆ, ಇವರೇನು ರಾಜ್ಯ ಉದ್ಧಾರ ಮಾಡ್ತಾರೆ? ಅಕ್ರಮ ಹಣ ಮಾಡಬೇಕು ಅನ್ನೋ ಹುಚ್ಚಿಗೆ ಬಿದ್ದು ಬರೋದು ಇವರು ರಾಜಕಾರಣಕ್ಕೆ. ಜನಸೇವೆ ಮಾಡ್ಲಿಕ್ಕಂತೂ ಇವ್ರು ಯಾರು ರಾಜಕಾರಣಕ್ಕೆ ಬರಲ್ಲ. ದುಡ್ಡು ಮಾಡಬೇಕು, 10 ತಲೆಮಾರು ಕೂತು ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಜಕಾರಣಕ್ಕೆ ಬರ್ತಾರೆ ಹೊರತು ಇವ್ರು ಯಾರು ಜನಸೇವೆ ಮಾಡ್ಲಿಕ್ಕೆ ಬರಲ್ಲ. ನೀವು ಜನಸೇವೆ ಮಾಡಕ್ ಬಂದಿದ್ದೇ ಆದರೆ ವೀರೇಂದ್ರ ಪಪ್ಪಿ ಅವರು ಮಾಡಿರುವಂಥ ಸಾಧನೆಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಾಯಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜಾಯಲ್, ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರ ಈ ಆಸ್ತಿಯನ್ನ ನೋಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ಇವರು ಹಗರಣ ಮಾಡಿದ್ರು, ಅಕ್ರಮ ಮಾಡಿದ್ರು ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಸೊ ಯಾವೆಲ್ಲ ರೀತಿಯಾಗಿ ತನಿಖೆ ನಡೆಸಿದ್ರು ಅಂತ ಹೇಳಿ ಇಡಿ ಅಧಿಕಾರಿಗಳು? ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ವಿರುದ್ಧವಾಗಿ ಏನು ಈಗಾಗಲೇ ಒಂದು ಅಕ್ರಮ ಬೆಟ್ಟಿಂಗ್ ವಂಚನೆ ಆರೋಪ ಇತ್ತು. ಈಗಾಗಲೇ ಮತ್ತೊಮ್ಮೆ ಇಡಿ ಪಪ್ಪಿ ಅವರಿಗೆ ಶಾಕ್ ಅನ್ನ ನೀಡಿರುವಂತದ್ದು. ಅವರ ವಿರುದ್ಧವಾಗಿ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ವಂಚನೆ ಹಾಗೂ ಅಕ್ರಮ ಹಣ ವರ್ಗಾವಣೆ ಆರೋಪ ಏನಿತ್ತು, ಈ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅವರ ಕೃಷಿ ಜಮೀನು, ವಸತಿ ನಿವೇಶನಗಳು ಸೇರಿ ಮತ್ತೆ 177.3 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಹಾಗೂ ಸ್ಥಿರಾಸ್ತಿಗಳನ್ನ ಜಪ್ತಿ ಮಾಡಿದೆ. ಇದುವರೆಗೂ ಕೂಡ ವೀರೇಂದ್ರ ಪಪ್ಪಿ ಅವರು ಅಂದ್ರೆ ಈಗ 177.3 ಕೋಟಿ ರೂಪಾಯಿ, ಹಿಂದೆ ಕೂಡ ಒಂದಷ್ಟು ಏನು ಹಣದ ಮೌಲ್ಯದ ಒಂದಷ್ಟು ಆಸ್ತಿಯನ್ನ ಏನು ಜಪ್ತಿ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಇದೀಗ 320 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ ಅಂತ ಇಡಿ ಮೂಲಗಳೇ ತಿಳಿಸಿರುವಂತದ್ದು. ಅವರು ಒಟ್ಟಾರೆಯಾಗಿ ಈಗ ನೋಡೋದಾದ್ರೆ ಮತ್ತೊಂದೆಡೆ ಪ್ರಕರಣವನ್ನ ಇದುವರೆಗಿನ ತನಿಖೆಯಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಮತ್ತೆ ಅವರ ಸಹಚರರು ಆನ್ಲೈನ್ ಹಾಗೇನೆ ಆಫ್ಲೈನ್ ಬೆಟ್ಟಿಂಗ್ ಹಾಗೇನೆ ಗೇಮ್ ವೆಬ್ಸೈಟ್ ತೆರೆದು ಹಂತವಾಗಿ ಅಕ್ರಮವಾಗಿ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆಯನ್ನ ಮಾಡಿದ್ರು. ತನಿಖೆ ವೇಳೆ ಪತ್ತೆಯಾದಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಕೆಸಿ ವೀರೇಂದ್ರ ಹಾಗೂ ಅವರು ನೇರ ಮತ್ತು ಪರೋಕ್ಷವಾಗಿ ಹೊಂದಿದ್ದ ಹಲವು ಆಸ್ತಿಗಳನ್ನ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಸುಮಾರು 2300 ಕೋಟಿ ರೂಪಾಯಿಗೂ ಅಧಿಕವಾದಂತಹ ಅಪರಾಧಿಕ ಆದಾಯವನ್ನ ಗುರುತಿಸಲಾಗಿದೆ. ಅಂದ್ರೆ ಇಷ್ಟು ಏನು
ಅಕ್ರಮವಾಗಿ ಅವರು ಆದಾಯವನ್ನ ಗಳಿಸಿದ್ದಾರೆ ಅನ್ನುವಂತ ವಿಚಾರಕ್ಕೆ ತನಿಖೆ ಮುಂದುವರಿಸಿದೆ. ಮತ್ತೊಮ್ಮೆ ಇಡಿಗೆ ಈ ಒಂದು ವಿಚಾರದಲ್ಲಿ ಇನ್ನಷ್ಟು ಕೆಲಸ ಬಾಕಿ ಇರುವಂತದ್ದು. ಈಗಾಗಲೇ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಹಾಗೇನೆ ಅಕ್ರಮ ಆಸ್ತಿ ಗಳಿಕೆ, ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ವಿವಿಧ ರಾಜ್ಯಗಳ ಪೊಲೀಸರು ಕೂಡ ದಾಖಲಿಸಿದಂತ FIR ಆಧಾರದ ಮೇಲೆ ಇಡಿ ತನಿಖೆಯನ್ನ ಆರಂಭ ಮಾಡಿತ್ತು. ಈ ಪ್ರಕರಣದಲ್ಲಿ ಕಿಂಗ್ 567 ಗೇಮ್ ಸೇರಿ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ಗಳ ಮೂಲಕ ಸಾರ್ವಜನಿಕರಿಗೆ ಇವರು ವಂಚನೆಯನ್ನ ಮಾಡಿರುವಂತದ್ದು ಕಂಡು ಬಂದಿತ್ತು. KC ವೀರೇಂದ್ರ ಹಾಗೂ ಅವರ ಸಹಚರರು ಇದೇ ವಿಧಾನದ ಮೂಲಕ ದೇಶವ್ಯಾಪಿ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಜಾಲ ಹೊಂದಿದ್ದು ಇದರ ಹಿಂದಿನ ಮಾಸ್ಟರ್ ಮೈಂಡ್ ಗಳಾಗಿದ್ದಾರೆ ಅನ್ನುವಂಥದ್ದು ಇಡಿ ತನಿಖೆಯಿಂದ ಬಹಿರಂಗವಾಗಿದೆ. ಈ ರೀತಿಯ ವಂಚನೆ ಮೂಲಕ ಆರೋಪಿಗಳು ಭಾರಿ ಪ್ರಮಾಣದ ಆದಾಯವನ್ನ ಗಳಿಸಿರುವಂತದ್ದು ಈ ಒಂದು ತನಿಖೆಯಿಂದ ತಿಳಿದು ಬಂದಿದೆ. ಹಾಗಾಗಿ ಇಲ್ಲಿ ಅಮಾಯಕರಿಗೆ ನಂಬಿಸಿ ವಂಚನೆಯನ್ನ ಮಾಡ್ಕೊಂಡು ಬಂದು ಆನ್ಲೈನ್ ಕ್ಯಾಸಿನೋ ಮಾದರಿಯ ಅಕ್ರಮ ಗೇಮಿಂಗ್ ಮೂಲಕ ಈ ರೀತಿಯಾದಂತಹ ಒಂದಷ್ಟು ಅಕ್ರಮ ಆಸ್ತಿಯನ್ನ ಮಾಡ್ಕೊಂಡಿದ್ರು. ಇತ್ತೀಚೆಗಷ್ಟೇ ಅವರ ಬಿಡುಗಡೆ ಕೂಡ ಆಗಿತ್ತು. ಏನು ಇದೇ ವಿಚಾರಕ್ಕೆ ಅವರು ಜೈಲು ಸೇರಿದ್ರು, ಬಿಡುಗಡೆ ಕೂಡ ಆಗಿದ್ರು. ಆದ್ರೆ ಇದೀಗ ಮತ್ತೊಮ್ಮೆ ಅಂದ್ರೆ ಹಿಂದೆ ಏನು ಆಸ್ತಿಯನ್ನ ಜಪ್ತಿ ಮಾಡಲಾಗಿತ್ತು ಅದನ್ನ ಬಿಟ್ಟು ಮತ್ತೆ 177.3 ಕೋಟಿ ರೂಪಾಯಿ ಅವರಿಗೆ ಹಾಗೇನೆ ಅವರ ಸಹಚರರಿಗೆ ಸೇರಿದಂತ ಆಸ್ತಿಯನ್ನ ಜಪ್ತಿ ಮಾಡುವ ಮೂಲಕ ಶಾಕ್ ನೀಡಿದೆ ಸುಧಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜೋಯಲ್.